ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಸೂರು ಟು ಬ್ಯಾಂಗ್ಳೂರು ಮತ್ತು ನಮ್ಮ ಮನೆಯ ಪಕ್ಷ ಯಾವ ರೀತಿ ಮಾಡ್ತೀವಿ ಅಮ್ಮನ ಮನೆಯಲ್ಲಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ಪ್ಲಸ್ ನನ್ನ ಮಗನ ನೋಡೋದಕ್ಕೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ. ಸೊ ನಂದು ಅಮ್ಮನ ಮನೇಲಿ ಅವನ್ನ ಬಿಟ್ಟಿದ್ದೀನಿ. ಸೊ ನನಗಿಲ್ಲಿ ವರ್ಕ್ ಇರೋದ್ರಿಂದ ಅವನ್ನ ನಾನಿಲ್ಲಿ ನೋಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ. ಇವಾಗ ಅವನ್ನ ನೋಡಲೇ 1 ವಾರ ಆಯಿತು. ಸೊ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಅವನ್ನ ನೋಡೋದಕ್ಕೆ. ಅವ್ನು ನನ್ನ ನೋಡಿದ ತಕ್ಷಣ ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾನೆ ಅನ್ನೋದನ್ನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ಸೊ ಇವಾಗ ನಂಗೆ ಬಸ್ ಸಿಕ್ಕಿದೆ. ನಾನ್ ಸ್ಟಾಪಲ್ಲಿ ಹೋಗ್ತಾರೆ. ನಾನು ಯಾವಾಗಲೂ ಅಷ್ಟೇ ನಾನು ನಾನ್ ಸ್ಟಾಪಿಗೆ ಬಸ್ಗೆ ಹೋಗೋದು. ಏಕೆಂದರೆ ಬೇಗ ರೀಚ್ ಆಗ್ತೀವಿ ನಾವು. 1.5 hours 2 hours ಒಳಗೆಲ್ಲ ರೀಚ್ ಆಗಿಬಿಡ್ತೀವಿ. ಸೊ ತುಂಬಾ ಒಳ್ಳೆ ಯೂಸ್ ಅನಿಸುತ್ತೆ ಇದು ನಮಗೆ. ಏಕೆಂದರೆ ಟ್ರಾಫಿಕ್ ಇರೋದಿಲ್ಲ ಮತ್ತು ನಮಗೆ ಟೈಮ್ ಸೇವ್ ಆಗುತ್ತೆ. ಈಸಿಯಾಗಿ ಬೇಗನೆ ಹೋಗ್ಬೋದು. ಮತ್ತು ಅದು ಎನಿ ಟೈಮ್ ವರ್ಕ್ ಮಾಡೋರಿಗೆ ಅಪ್ ಆ್ಯಂಡ್ ಡೌನ್ ಆರಾಮಾಗಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಲ ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ಇವಾಗ ನಾನು ಮೈಸೂರಿಗೆ ರೀಚ್ ಆಗಿದ್ದೀನಿ. ನಾನು ಬ್ಯಾಂಗ್ಳೂರಿಂದ 4:30 ನಾನು ಬಸ್ ಹತ್ತಿದ್ದು. 4:30 ಬಸ್ ಹತ್ತಿರ ನಾನು 6:30 6:45 ಅಷ್ಟೊತ್ತಿಗೆಲ್ಲ ನಾನು ಮೈಸೂರು ರೀಚ್ ಆಗಿದ್ದೆ. ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ನನಗೆ 4:30 ಅಂತ ಅಂದರೆ ಆರಾಮಾಗಿ ನಾನ್ ಸ್ಟಾಪಲ್ಲಿ ಬರ್ಬೋದು ನಿಮಗೆ. ಅಂದರೆ ನಮಗೆ ಬ್ಯಾಂಗ್ಳೂರಿಂದ ನಮಗೆ ರಾಮನಗರ ಅಲ್ಲ, ಕೆಂಗೇರಿವರೆಗೂ ನಮಗೆ ಟ್ರಾಫಿಕ್ ಇರುತ್ತೆ. ಅದಾದಮೇಲೆ ಫುಲ್ಲು ಫ್ರೀ ಇರುತ್ತೆ, ಆರಾಮಾಗಿ ಬಸ್ ಬರುತ್ತೆ. ಸೊ ಇವಾಗ ನಾನು ಮೈಸೂರಿಗೆ ರೀಚ್ ಆಗಿದ್ದೀನಿ. ನೋಡ್ತಿರ್ಬೋದು ನಾನು ಇವಾಗ ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿ ಅಂದರೆ ನನಗೆ ಮಳೆ ಸ್ವಲ್ಪ ಬರೋ ಥರ ಫೀಲ್ ಆಗ್ತಾಯಿತ್ತು. ಹನಿ ಮಳೆ ಬರ್ತಾಯಿತ್ತು. ಸೊ ನೋಡ್ತಾ ಇರ್ಬೋದು ನೀವೇ. ಸೊ ಈವ್ನಿಂಗು ಅಂದರೆ ಇನ್ನೂ ಲೈಟಿಂಗ್ಸ್ ಏನೂ ಹಾಕಿರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಲೈಟಿಂಗ್ಸ್ ಇರಲಿಲ್ಲ. ನೋಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅಮಾವಾಸ್ಯೆ ಆದಮೇಲೆ ಲೈಟಿಂಗ್ಸ್ನ ಹಾಕೋದು. ಅಕ್ಟೋಬರ್ 3ನೇ ತಾರೀಕಿಂದ ಲೈಟಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಮಳೆ ಬರೋ ಥರ ಅನ್ನಿಸ್ತಾ ಇತ್ತು ನಮಗೆ. ಬಟ್ ನಾವು ಎಲ್ಲೂ ನಿಂತ್ಕೊಳ್ಳೋದು ಬೇಡ, ಹೋಗಿಬಿಡೋಣ. ಮತ್ತೆ ಮಳೆ ಯಾವಾಗ ನಿಲ್ಲುತ್ತೆ ಅನ್ನೋ ಗೊತ್ತಿಲ್ಲ. ಮತ್ತೆ ನಿಂತ್ಕೊಂಡ್ರೆ ಮತ್ತೆ ನಮಗೆ ಲೇಟ್ ಆಗಿಬಿಡುತ್ತೆ. ನಾನು ಫಸ್ಟ್ ನನ್ನ ಮಗನ ನೋಡಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ನೋಡಿ ಮಳೆ ಆವಾಗಲೇ ಸ್ಟಾರ್ಟ್ ಆಗೋಗಿದೆ. ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಜನ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಅಂದರೆ ತುಂಬಾ ನೀರೆಲ್ಲ ನಿಂತ್ಬಿಟ್ಟಿತ್ತು ರೋಡಲ್ಲಿ. ಅದು ಹಳ್ಳ ಎಲ್ಲಿದೆ ಏನು ಕಾಣಿಸ್ತಾ ಇರಲಿಲ್ಲ ನಮಗೆ. ಅಷ್ಟು ಮಳೆ ಬರ್ತಾಯಿತ್ತು. ಆದರೂ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನೆನ್ಕೊಂಡೇ ಹೋದೆ. ಸೊ ನೋಡಿ ಇವಾಗ ನನ್ನ ಮಗನ ರಿಯಾಕ್ಷನ್ನು. ಬಿಟ್ಟಿದ್ದೆ ಮಗನ, ನೀನು ಬಿಟ್ಟಿದ್ದ. ಸೊ ನೋಡಿದ್ರಲ್ಲ ಯಾವ ಥರ ರಿಯಾಕ್ಟ್ ಮಾಡ್ದ ಅಂತ. ಇವಾಗ ಸ್ವಲ್ಪ ಸಮಾಧಾನ ಆಗಿ ಅವ್ರ ಅಕ್ಕ ಅಳ್ತಾ ಇದ್ಲು ಅಂತ ಅವ್ರ ಅಕ್ಕನ ಸಮಾಧಾನ ಮಾಡ್ತಿದ್ದಾನೆ. ನಮ್ಮ ಅಕ್ಕನ ಮಗಳು ಅವಳು. ನಾನು ಚರಿ ಅಂತ ಕರಿತೀನಿ ಅವಳನ್ನ. ತುಂಬ ಕ್ಲೋಸ್ ಅವರಿಬ್ರೂ. ಚೆನ್ನಾಗಿ ಆಟ ಆಡಿಕೊಂಡು ಖುಷಿಯಾಗಿರ್ತಾರೆ. ಅವನಿಗೇನಾದ್ರು ಸ್ವಲ್ಪ ಬೇಜಾರಾಯಿತು ಅಂದರೆ ಅವಳು ಅಳ್ತಾಳೆ. ಅವಳಿಗೇನಾದ್ರು ಬೇಜಾರಾಗಿ ಅಳ್ತಿದ್ದೆ ಇವ್ನು ಸಮಾಧಾನ ಮಾಡೋಕೆ ಹೋಗ್ತಾನೆ. ನೋಡಿ ಅವನು ಅಳ್ಬೇಡ ಅಂತ ಅಂದ್ಬಿಟ್ಟು ಆ ಥರ ಹೊಡೆದ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ದಾನೆ. ಸೊ ಕ್ಯೂಟ್ ಅಲ್ವಾ, ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಸೊ ಅವರೆಲ್ಲ ಇರೋದ್ರಿಂದ ಅವ್ನು ಖುಷಿಯಾಗಿ ಚೆನ್ನಾಗಿ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಅಲ್ಲಿ ಆರಾಮಾಗಿದ್ದಾನೆ. ಅಜ್ಜಿ ತಾತ ದೊಡ್ಡಪ್ಪ ಮತ್ತು ಅಕ್ಕ ತಂಗಿ ಜೊತೆ ಆರಾಮಾಗಿ ಇದ್ದಾನೆ ಅವನು. ಸೊ ಅದು ನೋಡಿ ನನಗೆ ತುಂಬಾ ಖುಷಿ ಆಯಿತು, ಹ್ಯಾಪಿಯಾಗಿದ್ದಾನೆ. ಸೊ ನಾನು ಬಂದಿದ್ದು ಪಕ್ಷಕ್ಕೋಸ್ಕರ ಬಂದಿದ್ದು. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಹೇಳ್ತಾರೆ ಪಕ್ಷದ ಟೈಮಲ್ಲಿ ತೋರಣ ಏನೋ ಹಾಕ್ಬಾರ್ದು ಅಂತ. ಬಟ್ ನಾನು ಕೇಳಿದೆ ನಮ್ಮ ದೊಡ್ಡಮ್ಮನ್ನ. ಅವ್ರು ಹೇಳಿದ್ರು ಆಗಿಂದ ಅವ್ರು ನಡ್ಕೊಂಡು ಬಂದಿದ್ದಾರೆ. ಸೊ ಅವಾಗಿಂದನೂ ಹಾಕ್ತಾ ಇದ್ದಾರೆ, ಈಗಲೂ ಹಾಗೆ ಹಾಕ್ತಾರೆ. ಏನಿಲ್ಲ, ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಅಂತ ಹೇಳಿದ್ರು. ಸೊ ನಮ್ಮ ಮನೇಲಿ ನಾವು ತೋರಣನ ಹಾಕ್ತೀವಿ. ಇದು ದೇವ್ರ ಮನೇಲಿ ನಾವು ತೋರಣ ಹಾಕಿರೋದು. ಸೊ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಅಪ್ಪ. ನೋಡಿ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನಾವು ಫಸ್ಟು 2 ದಿನ ಮಾಡ್ತೀವಿ ಪಕ್ಷ. 1 ದಿನ ಸ್ವೀಟ್ ಮಾಡ್ತೀವಿ, 2ನೇ ದಿನ ಖಾರ ಮಾಡ್ತೀವಿ ನಾವು. ಸೊ ಇವಾಗ ನಾನು 2 ದಿನದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನಾನು ಆ್ಯಡ್ ಮಾಡ್ಕೊಂಡು ಹೋಗಿರೋದು. ಸೊ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕನ 2ನೇ ಮಗಳನ್ನ ಎತ್ಕೊಂಡಿದ್ದಾರೆ. ಸೊ ಇವಾಗ ಅವರು ಹೂರ್ಣ ಮಾಡ್ತಾ ಇರ್ಬೋದು. ಅಂದರೆ ಹೋಳಿಗೆಗೆ ಹೂರ್ಣ ಮಾಡ್ಕೊತಾ ಇದ್ದಾರೆ. ನೋಡಿ ಎಲ್ಲರೂ ಬಂದಿದ್ದಾರೆ, ನಮ್ಮ ಅತ್ತೆಯಂದಿರು, ನಮ್ಮ ದೊಡ್ಡಮ್ಮಂದಿರು ಎಲ್ಲರೂ ಸೇರಿಕೊಂಡು ಹೋಳಿಗೆ ಮಾಡ್ತಾ ಇದ್ದಾರೆ. ಸೊ ಇನ್ನೊಬ್ಬರು ಅತ್ತೆ ಬಂದರು. ಸೊ ಅವರೇ ದೊಡ್ಡವರು. ಸೊ ಅವರು ಬರ್ತಾ ಇದ್ದಾರೆ ಆಟೋದಲ್ಲಿ.
ನೋಡ್ತಿರ್ಬೋದು. ಎಲ್ಲರೂ ಸೇರಿಕೊಂಡು ಮಾಡೋದ್ರಿಂದ ಬೇಗನೆ ಕೆಲಸ ಆಗುತ್ತೆ. ಸೊ ಅದಾದಮೇಲೆ ನಾವು ಗಂಗೆ ತರೋದು ಅಂತ ಹೇಳ್ತೀವಿ. ಫಸ್ಟು ಡೇ ಸ್ವೀಟ್ ದಿನ ಹೆಣ್ಮಕ್ಳು ತರಬೇಕು, ಖಾರದ ದಿನ ಮನೆ ಸೊಸೆಂದಿರು ತೊಗೊಂಬರ್ಬೇಕು. ಸೊ ಇವಾಗ ಹೆಣ್ಮಕ್ಳು ಫಸ್ಟ್ ಡೇ ತೊಗೊಂಡು ಹೋಗಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗ ಅಲ್ಲಿ ಹಾಗೆ ಕಿತಾಪತಿ ಮಾಡ್ತಾ ಇದ್ದಾನೆ, ಬೆಂಕಿಪಟ್ಟಣ ಇದು ಮಾಡೋದು ಮತ್ತು ಅದನ್ನೆಲ್ಲ ಮುಟ್ಟೋದು ಎಲ್ಲ ಮಾಡ್ತಾ ಇದ್ದಾನೆ. ಸೊ ಏನೋ ಒಂದು ಮಾಡ್ಕೊಳ್ಳಿ, ಸುಮ್ಮನೆ ಇದ್ದರೆ ಸಾಕು ಅಂತ ಬಿಟ್ಬಿಟ್ಟಿದ್ದೀನಿ. ಮತ್ತು ಅವನಿಗೊಂದು ಸ್ವಲ್ಪ ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಪಾಪ, ತುಂಬ ಕಷ್ಟ ಆಗ್ತಾಯಿತ್ತು ಅವನಿಗೆ. ಆದರೂ ಹೆಂಗೋ ಆಡ್ಕೊಂಡು ಓಡಾಡ್ಕೊಂಡಿದ್ದ ಪಾಪ. ಅದಾದಮೇಲೆ ಅವನಿಗೆ ಆಮೇಲೆ ಕ್ಲಿನಿಕ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಮೆಡಿಸನ್ಸು ತೊಗೊಂಡು ಬಂದಿದ್ದೆ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಈ ಥರ ನಾವು ತೋರಿಸ್ತಿದ್ನಲ್ಲ, ಈ ಥರ ನಾವು ಒಂದು ದೊಡ್ಡದು ಒಂದು ಚಿಕ್ಕದಲ್ಲಿ ನೀರನ್ನ ತುಂಬಿಸ್ಬಿಟ್ಟು ಬಿಂದಿಗೆಲಿ ಹೀಗೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಪೂಜೆ ಮಾಡಿ 9 ಜನರಿಗೆ ಅದನ್ನು ಕೊಡ್ತೀವಿ. ಇದು ಅಕ್ಕಿ ತಂಬಿಟ್ಟು ಅಂತಾರಲ್ಲ ಅದು, ಮತ್ತು ಎಳ್ಳಿಂದು. ಸೊ ಇವಾಗ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನನ್ನ ಮಗ ಅಲ್ಲಿ ಆಟ ಆಡ್ತಿದ್ದಾನೆ ನೋಡಿ ಇದೇ ಥರ. ಸೊ ಆ ಬಿಂದಿಗೆ ಏನು ನಾವು ನೀರು ತುಂಬಿಸಿಟ್ಟಿದ್ವೋ ಅದನ್ನು ಮನೆಯೊಳಗೆ ತಗೊಂಡು ಈ ಥರ ನಾವು ಪೂಜೆಗೆ ಕೂರಿಸ್ತೀವಿ. ಅಲ್ಲಿ ನಮ್ಮ ಅಜ್ಜಿ ತಾತನ ಫೋಟೋ ಇಟ್ಟಿದ್ದೀವಿ. ಸೊ ಅವರಿಗೆ ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ. ಈ ಥರ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ನಮ್ಮ ದೊಡ್ಡಪ್ಪ. ಇವಾಗ ಪೂಜೆ ನಡೀತಾ ಇದೆ. ಸೊ ಆವಾಗಲೇ ಕರೆಂಟ್ ಹೋಗಿಬಿಟ್ಟಿತ್ತು, ಅದಕ್ಕೆ ಆ ಥರ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಸೈಲೆಂಟಾಗಿದ್ದರು. ಇವಾಗ ಕರೆಂಟ್ ಬಂದಿರೋದ್ರಿಂದ ಸೊ ಇವಾಗ ಒಬ್ಬೊಬ್ಬರಾಗ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಬ್ಬೊಬ್ಬರು ಪೂಜೆ ಮಾಡ್ತಾ ಇದ್ದೀವಿ. ಸೊ ನೋಡಿ ಎಲ್ಲ ಇಷ್ಟು ಜನ ಬಂದಿದ್ದು, ಎಲ್ಲರೂ ಬಂದು ಪೂಜೆ ಮಾಡಿ ಊಟ ಮಾಡಿಕೊಂಡು ಹೋಗಿದ್ದು. ಸೊ ತುಂಬ ಖುಷಿ ಆಯಿತು. ಆ ಟೈಮಲ್ಲಿ ಮಳೆ ಆ ಥರ ಏನೂ ಬರ್ತಾ ಇರಲಿಲ್ಲ. ನಾವೆಲ್ಲಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಪಕ್ಷ ಹೇಗೆ ಅಂದರೆ ಸೊ ಅಂದರೆ ಸ್ವೀಟು ಇದರಲ್ಲಿ ನಾವು ಬನಶಂಕರಿ ಫೋಟೋ ಇಡ್ತೀವಿ. ಖಾರ ಟೈಮಲ್ಲಿ ನಮ್ಮ ತಾತ ಅಜ್ಜಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಇದು ಸ್ವೀಟ್ ಇದರಲ್ಲಿ ಮಾಡಿದ್ದು ವಿಡಿಯೋ ನಾನು ಇವಾಗ ತೋರಿಸ್ತಾ ಇರೋದು. ಸೊ ಎಲ್ಲರೂ ಒಬ್ಬೊಬ್ಬರಾಗ ಬಂದು ಗಂಧದ ಕಡ್ಡಿ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ನಾನು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತೀರ್ಕೊಂಡಾಗ ನಾವು 3 ವರ್ಷ ಮಾಡಿದ್ವಿ. ಅದಾದಮೇಲೆ ಒಬ್ಬೊಬ್ಬರು ಮನೇಲಿ ಅಂತ ಆ ಥರ ಶೇರ್ ಮಾಡ್ಕೊಂಡಿದ್ರು. ಈಗ ಈ ವರ್ಷ ನಮ್ಮ ಮನೇಲಿ ಅಂತ ಹೇಳಿಬಿಟ್ಟು ಮೈಸೂರಿನಲ್ಲಿ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಅಂದರೆ ಹೆಣ್ಮಕ್ಳು ಸೇರಿಕೊಂಡು ಆರತಿ ಬೆಳಗ್ತಾ ಇದ್ದೀವಿ. ಸೊ ಆರತಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಡೇ ಸೊಸೆಂದಿರು ಪೂಜೆ ಅಂದರೆ ಗಂಗೆನ ತಗೊಬಂದು ಅದನ್ನು ಪೂಜೆ ಮಾಡ್ತೀವಿ. ಸೊ ಆವಾಗ ನಾವು ಖಾರ ಮಾಡ್ತೀವಿ. ಸೊ ಆರತಿ ಮಾಡ್ತಾ ಇದ್ದೀವಿ. ಸ್ವಲ್ಪ ನನ್ನ ಮಗುಂಗೆ ಸ್ವಲ್ಪ ಲೂಸ್ ಮೋಷನ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಎಲ್ಲ ಅವನ ಕಡೆನೇ ಗಮನ ಇತ್ತು. ಸ್ವಲ್ಪ ನಮ್ಮಂತ ತೆರಿದಾತನಿಗೆ ನೀಡು ಮಾಡುವಂತ ಮೇಲು ಭಾಗ್ಯವನ್ನು ಕೊಟ್ಟು ಗೋವಿಂದಾನಂದಪ್ಪ ಗೋವಿಂದ ಗೋವಿಂದ ಶ್ರೀರಾಮ ರಾಮ ಗೋವಿಂದ ಆಂಜನೇಯವರದ ಪಾದ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರ ಪಾದ ಗೋವಿಂದ
ಸೊ ನೋಡಿದ್ರಲ್ಲ ನಮ್ಮನೇಲಿ ಈ ರೀತಿ ಮಾಡ್ತೀವಿ ಪಕ್ಷ. ನಿಮ್ಮನೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.